ಸಿದ್ದರಾಮಯ್ಯ ಕ್ಷೇತ್ರ ಬದಲಾವಣೆ ಮಾಡಿದ್ದನ್ನ ಆಡಿಕೊಂಡಿದ್ದ ಬಿಜೆಪಿ ನಾಯಕರೇ ಈಗ ಕ್ಷೇತ್ರವನ್ನ ಬದಲಾವಣೆ ಮಾಡಲು ಮುಂದಾಗಿದ್ದಾರೆ. ಕಳೆದ ಬಾರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಬಾದಾಮಿಯಲ್ಲಿ ನಿಂತು ಟಕ್ಕರ್ ಕೊಟ್ಟಿದ್ದ ರಾಮುಲು ಈಗ ಸುರಕ್ಷಿತ ಕ್ಷೇತ್ರದತ್ತ ವಾಲುತ್ತಿದ್ದಾರೆ. 2018ರ ಚುನಾವಣೆಯಲ್ಲಿ ಬಿ ಶ್ರೀರಾಮುಲು ಅವರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ 84,018 ಮತಗಳನ್ನು ಪಡೆದು ಗೆಲುವನ್ನ ದಾಖಲಿಸಿದರು. ಆದರೆ ಸಚಿವರಾಗಿದ್ದುಕೊಂಡು ಕ್ಷೇತ್ರ ಅಭಿವೃದ್ಧಿ ಮಾಡುವಲ್ಲಿ ರಾಮುಲು ವಿಫಲರಾಗಿದ್ದಾರೆಂಬ ಮಾತು ಕ್ಷೇತ್ರಾದ್ಯಂತ ಓಡಾಡ್ತಾ ಇದೆ. ಅಲ್ಲದೆ ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಈಗ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ. ಹೀಗಾಗಿ ಕ್ಷೇತ್ರದಲ್ಲಿ ರಾಮುಲು ವಿರುದ್ಧ ದೊಡ್ಡ ಮಟ್ಟದ ಅಲೆ ಎದ್ದಿದೆ. ಅಲ್ಲದೆ ರಾಮುಲು ಕ್ಷೇತ್ರದತ್ತ ಗಮನವನ್ನ ಹರಿಸುತ್ತಿಲ್ಲ, ನಮ್ಮ ಕೈಗೆ ಸಿಗುತ್ತಿಲ್ಲ ಎಂಬ ಅಳಲು ಮೊಳಕಾಲ್ಮೂರು ಕ್ಷೇತ್ರದ ಜನರದ್ದು. ಇದರ ಜೊತೆಗೆ ಸೋತರು ತಿಪ್ಪೇಸ್ವಾಮಿ ಜನರೊಂದಿಗೆ ಉತ್ತಮ ಒಡನಾಟವನ್ನ ಇಟ್ಟುಕೊಂಡಿದ್ದಾರೆ. ಕಷ್ಟದ ಕಾಲದಲ್ಲಿ ಸಹಾಯಕ್ಕೆ ನಿಂತಿದ್ದಾರಂತೆ. ಹೀಗಾಗಿ ಉತ್ತಮ ಅಭಿಪ್ರಾಯದ ಜೊತೆಗೆ ಕಳೆದ ಬಾರಿ ಸೋತ ಅನುಕಂಪವು ತಿಪ್ಪೇಸ್ವಾಮಿಯ ಪರವಾಗಿಯೇ ಇದೆ. ಇದೆಲ್ಲವನ್ನ ಗಮನಿಸಿರುವ ರಾಮುಲು ಸುಮ್ಮನೆ ಯಾಕೆ ಬೇಡವಾದ ಉಸಾಬರಿ ಎಂಬ ಲೆಕ್ಕಾಚಾರವನ್ನ ಹಾಕಿಯೇ ಬಳ್ಳಾರಿ ಗ್ರಾಮೀಣದತ್ತ ಮುಖ ಮಾಡಿದ್ದಾರೆಂಬ ಮಾತುಗಳು ಈಗ ಓಡಾಡ್ತಾ ಇದೆ. ಜೊತೆಗೆ ಜನಾರ್ದನ ರೆಡ್ಡಿ ಬಯವು ಕೂಡ ರಾಮುಲು ಅವರನ್ನ ಕಾಡ್ತಾ ಇದೆಯಂತೆ. ಕಲ್ಯಾಣ ಕರ್ನಾಟಕ ಭಾಗವನ್ನೇ ಟಾರ್ಗೆಟ್ ಮಾಡಿಕೊಂಡು ಜನಾರ್ದನ ರೆಡ್ಡಿ ಪ್ರಬಲ ಅಭ್ಯರ್ಥಿಗಳನ್ನ ಇಳಿಸಲು ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಮೊಳಕಾಲ್ಮೂರು ಕ್ಷೇತ್ರ ಸೇಫ್ ಅಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದಾರಂತೆ ರಾಮುಲು. ಬಳ್ಳಾರಿ ಗ್ರಾಮೀಣಕ್ಕೆ ಹೋದರೆ ತವರು ಕ್ಷೇತ್ರ ಎಂಬ ಸಿಂಪತಿಯಾದರೂ ಸಿಗುತ್ತೆ ಎಂಬ ಲೆಕ್ಕಾಚಾರ ಶ್ರೀರಾಮುಲು ಅವರದ್ದು.